ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನನ್ನ ಲಾಸ್ಟ್ ವಿಡಿಯೋ ಸೆಗ್ಮಾ AI ಕಂಪ್ನಿ ಬಗ್ಗೆ ನಾನು ಹೇಗೆ ಅಪ್ಲೈನ ಮಾಡಬೇಕು, ಏನೆಲ್ಲ ರೋಲ್ಸ್ಗಳಿದೆ, ನೀವು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಬೇಕು, ಹೇಗೆ ವರ್ಕ್ ಮಾಡಬೇಕಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ನ ಮಾಡಿದೆ. ಇವತ್ತಿನ ವಿಡಿಯೋ ಬಂದು ಸೆಗ್ಮಾ AI ಕಂಪ್ನಿಯವರು ನೀವು ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಇಮೇಲ್ಗೆ ಒಂದು ಅಸೈನ್ಮೆಂಟ್ ಟೆಸ್ಟ್ ನೀವು ಅಟೆಂಡ್ ಮಾಡಬೇಕಾಗಿರೋ ಇನ್ಫಾರ್ಮೇಷನ್ಸ್ ಮತ್ತು ಲಿಂಕ್ಸ್ನ ಕಳಿಸ್ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಹೇಗೆ ಅಟೆಂಡ್ನ ಮಾಡಬೇಕು, ಹೇಗೆ ಅದನ್ನು ಓಪನ್ ಮಾಡಬೇಕು, ಎಷ್ಟು ಸ್ಟೆಪ್ಸ್ ಇದೆ, ಏನೆಲ್ಲ ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋನ ಮಾಡಿದ್ದೀನಿ. ಕಂಪ್ಲೀಟಾಗಿ ನೀವು 3 ಅಸೈನ್ಮೆಂಟ್ಸ್ನ ತೊಗೊಳ್ಬೇಕು. 3 ಅಸೈನ್ಮೆಂಟ್ಸ್ ಅಂದರೆ 3 ಸ್ಟೆಪ್ಸ್ ಇದೆ. ಮೊದಲನೇದಾಗಿ ನೀವು ಕನ್ನಡದಲ್ಲಿ ಅವರು ಆಡಿಯೋನ ಕೊಟ್ಟಿರ್ತಾರೆ, ಅದನ್ನು ಕೇಳಿಸ್ಕೊಂಡು ನೀವು ಆ್ಯಸ್ ಇಟ್ ಈಸ್ ಕನ್ನಡದಲ್ಲಿ ಟೈಪ್ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ಬೇಕು. ಅದೇ ರೀತಿ ಇಂಗ್ಲೀಷಲ್ಲೂ ಕೂಡ ಅವರು ಆಡಿಯೋ ಕಳಿಸಿರ್ತಾರೆ, ಅದನ್ನು ಕೇಳಿಸ್ಕೊಂಡು ನೀವು ಆ್ಯಸ್ ಇಟ್ ಈಸ್ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ಬೇಕಾಗಿರುತ್ತೆ. ಇನ್ನು ಥರ್ಡ್ ಬಂದು ನಿಮಗೆ ಸಿಂಪಲ್ ಮ್ಯಾಥ್ಸ್ ಕ್ವೆಶನ್ಸ್ ಇರುತ್ತೆ. ತುಂಬ ಟ್ರಿಕ್ಕಿ ಏನಿಲ್ಲ, ತುಂಬ ಸಿಂಪಲ್ ಮ್ಯಾಥ್ಸ್ ಕ್ವೆಶನ್ಸ್ ಇರುತ್ತೆ. 2 to 3 ಡಿಜಿಟ್ಸು. ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ವೆಶನ್ಸ್ ಜೊತೆಗೆ ಆನ್ಸರ್ಸ್ನು ಕೂಡ ನಾನು ಇಲ್ಲಿ ಅಟೆಂಡ್ ಮಾಡಿ ಅಸೈನ್ಮೆಂಟ್ಸ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಆ್ಯಸ್ ಇಟ್ ಈಸ್ ನೀವು ನಾನು ಏನು ಆನ್ಸರ್ಸ್ನ ಹಾಕಿದ್ದೀನಿ ಅದೇ ಆನ್ಸರ್ಸ್ನ ಹಾಕಿ ನೀವು ಇಲ್ಲಿ ಅಸೈನ್ಮೆಂಟ್ಸ್ನ ಕಂಪ್ಲೀಟ್ ಮಾಡ್ಕೊಬೋದು. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾಕಂದರೆ ಇಲ್ಲಿ ಜಸ್ಟ್ ನೀವು ಸಬ್ಮಿಟ್ ಮಾಡಿಬಿಟ್ರೆ ಆಗೋದಿಲ್ಲ. ನಿಮ್ಮ ಕನ್ನಡ ಮತ್ತು ಇಂಗ್ಲೀಷ್ ಏನು ಆಡಿಯೋಸ್ ಕೇಳಿಸ್ಕೊಂಡು ನೀವು ಟೈಪ್ ಮಾಡಿರ್ತೀರ ಅದನ್ನು ಅವ್ರಿಗೆ ವಾಪಸ್ ಇಮೇಲ್ ಮಾಡಬೇಕಾಗಿರುತ್ತೆ. ಎಲ್ಲಿ ಟೈಪ್ ಮಾಡಬೇಕು, ಯಾವ ಇಮೇಲ್ಗೆ ಮಾಡಬೇಕು, ಈ ಸಿಂಪಲ್ ಸ್ಟೆಪ್ಸ್ಗಳು ಅಥವಾ ಈ ಸಿಂಪಲ್ ತುಂಬ ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್ಸ್ನ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮಿಸ್ ಮಾಡಿದೆ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಅದರಿಂದ ನೀವು ಕೂಡ ಸಕ್ಸಸ್ಫುಲ್ಲಾಗಿ ಅಸೈನ್ಮೆಂಟ್ನ ಪಾಸ್ ಆಗ್ಬೋದು. ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ಈ ಕಂಪ್ನೀಲಿ. ಸೊ ಜೊತೆಗೆ ನೀವು ಈ 3 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ 4th ಸ್ಟೆಪ್ ಬಂದು ಕಂಪ್ನಿ ಅಂದರೆ ನೀವು ಅಸೈನ್ಮೆಂಟ್ನ ಪಾಸ್ ಆದ್ರಿ ಅಂದರೆ HR ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ. ಈ ಕಾಲಲ್ಲಿ ನಿಮಗೆ ಸಿಂಪಲ್ ಕಾನ್ವರ್ಸೇಷನ್ಸ್ ಇರುತ್ತೆ. ಲೈಕ್ ನಿಮ್ಮ ಹೆಸರೇನು, ನೀವು ಏನು ಓದ್ಕೊಂಡಿದ್ದೀರಾ, ನೀವು ಎಲ್ಲಿಂದ, ಈ ರೀತಿಯಾದಂಥ ಹಾಗೆ ನಿಮ್ಮ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ಮತ್ತು ಈ ರೀತಿ ಸಿಂಪಲ್ ಕ್ವೆಶನ್ಸ್ಗಳಿರುತ್ತೆ. ನೀವು ಯಾವ ರೋಲ್ಗೆ ವರ್ಕ್ ಮಾಡಬೇಕು ಅಂತ ಇದ್ದೀರಾ ಅನ್ನೋದೆಲ್ಲ ನಿಮ್ಮನ್ನ ಕೇಳ್ಕೊತಾರೆ. ಯಾಕೆ ಅಂದರೆ ನಿಮ್ಮ ವಿಲೇಜ್ ಅಥವಾ ಸಿಟಿ ಯಾವುದು, ನೀವು ಎಲ್ಲಿಂದ ಅನ್ನೋದನ್ನೆಲ್ಲ ಕೇಳ್ಕೊಳ್ತಾರೆ. ಯಾಕಂದರೆ ಅವರ ಕಂಪ್ನಿಯ ಸೇಫ್ಟಿಗೋಸ್ಕರ, ಜೊತೆಗೆ ಅವ್ರಿಗೆ ಡಾಕ್ಯುಮೆಂಟ್ಗೋಸ್ಕರ. ಅದಾದಮೇಲೆ ಅವ್ರು ನಿಮಗೆ ಕೇಳಿಕೊಂಡು ನೀವು ಅವ್ರಿಗೆ ಇನ್ಫಾರ್ಮೇಷನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ಮೇಲೆ ನಿಮಗೆ ಆನ್ ಬೋರ್ಡಿಂಗ್ ಮಾಡ್ಕೊಳ್ತಾರೆ ನೀವೇನಾದ್ರು ಸೆಲೆಕ್ಟ್ ಆಗಿದ್ದರೆ. ಸೊ ಇದಿಷ್ಟು ಸಿಂಪಲ್ ಕೆಲಸ ಇದೆ. ತುಂಬ ಒಳ್ಳೆ ಕಂಪ್ನಿ ಗೈಸ್, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ತುಂಬ ಜನ ಇಲ್ಲಿ ವರ್ಕ್ ಮಾಡಬೇಕಂತ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ನಿಮಗೆ ಆ ಆಪರ್ಚುನಿಟಿ ಸಿಕ್ಕಿದೆ. ಸೊ ಮಿಸ್ ಮಾಡದೆ ಇದನ್ನು ಕಂಪ್ಲೀಟಾಗಿ ನೋಡಿ. ಇದೇ ರೀತಿ ನಾನು ಕೊಟ್ಟಿರೋ ಅಂಥ ಆನ್ಸರ್ಸ್ನ ನೀವು ಇಲ್ಲಿ ಹಾಕಿ ಆನ್ಸರ್ನ ಮಾಡ್ಬೋದು. ಇಲ್ಲಾಂದರೆ ChatGPT ಕೂಡ ಯೂಸ್ ಮಾಡ್ಬೋದು. ಬಟ್ 30 ಮಿನಿಟ್ಸ್ ಟೈಮ್ ಇರುತ್ತೆ ಅಷ್ಟೇ. ಅದರೊಳಗೆ ನೀವಿಲ್ಲಿ ಆನ್ಸರ್ನ ಮಾಡಿ ಮುಗಿಸ್ಬೇಕಾಗಿರುತ್ತೆ. ಸೊ ನಾನೇ ಆನ್ಸರ್ಸ್ನ ಕೊಟ್ಬಿಟ್ಟಿದ್ದೀನಿ, ನಿಮಗೆ ವಿಡಿಯೋದಲ್ಲಿ ಹಾಕ್ಬಿಟ್ಟಿದ್ದೀನಿ. ಆ್ಯಸ್ ಇಟ್ ಈಸ್ ಹಾಗೆ ನೀವು ಆನ್ಸರ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಬೇಕಾದ್ರೆ ನೀವು ಮಾಡ್ಬೋದು. ಇಲ್ಲಾಂದರೆ ವಿಡಿಯೋಸ್ ನೋಡ್ತಾನೆ ಹಾಗೆ ನೀವು ಮಾಡ್ಬೋದು. ಬಟ್ ಸೌಂಡ್ನ ಮ್ಯೂಟಲ್ಲಿ ಇಡಿ. ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಎಂಡವರೆಗೂ ನೋಡಿ. ಜೊತೆಗೆ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ಸರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ವಿಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದೆ, ನಾನು ಕರೆಕ್ಟ್ ಮಾಡ್ಕೊಬೇಕಂತ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ನೋಡ್ತಿದ್ದಾಗೆ ನೀವು ಅಪ್ಲೈನ ಮಾಡಿದ್ರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬನ್ನಿ. ಸೊ ನನಗೆ ಈ ರೀತಿಯಾದಂಥ ಇಮೇಲ್ ಇಲ್ಲಿ ಬಂದಿದೆ. ಅದರಿಂದ ನಾನು ನಿಮಗೆ ಕ್ಲಿಯರಾಗಿ ಇಲ್ಲಿ ಹೇಗೆ ಅಸೈನ್ಮೆಂಟ್ನ ತೊಗೊಳ್ಬೇಕು, ಹೇಗೆ ಬರಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಅದೇ ಸ್ಟೆಪ್ಸ್ನ ನೀವು ಇಲ್ಲಿ ಫಾಲೋ ಮಾಡಿದರೆ ಸಾಕಾಗಿರುತ್ತೆ. ಮೊದಲನೇದಾಗಿ ಇಲ್ಲಿ ಹಲೋ ಅಂತ ಕೊಟ್ಟು ಥ್ಯಾಂಕ್ ಯು ಫಾರ್ ಯುವರ್ ಅಪ್ಲೈಯಿಂಗ್, ವಿ ಅಪ್ರೂವ್ಡ್ ಯುವರ್ ಇಂಟ್ರೆಸ್ಟ್ ಇನ್ ಜಾಯ್ನಿಂಗ್ ಸಿಗ್ಮಾ ಅಂತ ಕೊಟ್ಟಿದ್ದಾರೆ. ವಿ ಆರ್ ಅ ಕಂಪನಿ. ಓಕೆ, ಕಂಪ್ನಿ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ದೇರ್ ಆರ್ ಅವರ್ ಮೇನ್ ರಿಕ್ವೈರ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರ ರಿಕ್ವೈರ್ಮೆಂಟ್ಸ್ ಏನಿದೆ ಅನ್ನೋದನ್ನ ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ. ನನ್ನ ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಇಲ್ಲಿ ಅಪ್ಲೈನ ಮಾಡೋದಕ್ಕೆ ನಿಮ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇರಬೇಕು ಅಂತ ನಾನು ಡೀಟೇಲ್ ಆಗಿ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವೇನಾದ್ರು ಆ ವಿಡಿಯೋನ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಫಸ್ಟು ಆ ವಿಡಿಯೋನ ನೋಡಿ. ಸೊ ಅದರಿಂದ ಕಂಪ್ನಿ ಏನು, ನೀವೇನು ಕೆಲಸ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ. ಒಂದು ಬೆಸ್ಟ್ ಕಂಪ್ನಿ ಆಗಿದೆ. ಸೊ ಆ ವಿಡಿಯೋನ ನೋಡಿದ್ಮೇಲೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಅಂದರೆ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಇಮೇಲ್ ಬರುತ್ತೆ. ನಾನು ತೋರಿಸ್ಕೊಟ್ಟಾಗ ಮಾಡಿದ್ರೆ ನಿಮಗೆ ಈಸಿಯಾಗಿ ಕನ್ನಡ ಭಾಷೆಯಲ್ಲಿ ಕೆಲಸನ ಮುಗಿಸ್ಬೋದು.
ಸೊ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಸ್ಟೆಪ್ಸ್ಗಳು ಕೊಟ್ಟಿದ್ದಾರೆ ಹೇಗೆ ಅಪ್ಲೈನ ಮಾಡಬೇಕಂತ. ದ ಸೆಲೆಕ್ಷನ್ ಪ್ರೋಸೆಸ್ ಕಂಟೆಂಟ್ಸ್ ಆಫ್ ದ ಫಾಲೋಯಿಂಗ್ ಸ್ಟೇಜಸ್ ಅಂತ ಕೊಟ್ಟಿದ್ದಾರೆ. ಸೊ ಲೈಕ್ ಸೆಲೆಕ್ಷನ್ ಪ್ರೋಸೆಸ್ ಇಲ್ಲಿರುವಂಥ ಸ್ಟೆಪ್ಸ್ಗಳೆಲ್ಲ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕನ್ನಡ ಟ್ರಾನ್ಸ್ಕ್ರಿಪ್ಟಿವ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಕನ್ನಡದಲ್ಲಿ ಟ್ರಾನ್ಸ್ಕ್ರಿಪ್ಟಿವ್ ಟೆಸ್ಟ್ ನಾನು ನಿಮಗೆ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲೇ. ಕನ್ನಡದಲ್ಲಿ ಅವರೊಂದು ರೆಕಾರ್ಡಿಂಗ್ಸ್ನ ಕೊಡ್ತಾರೆ. ಅದರಲ್ಲಿ ಹೇಗಿದೆ ಹಾಗೆ ಆಸ್ ಇಟ್ ಈಸ್ ನೀವಿಲ್ಲಿ ಟೈಪ್ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ಬೇಕಾಗಿರುತ್ತೆ ಅಂತ. ಅದೇ ಇಲ್ಲಿ ಇರುವಂಥದ್ದು. ಇಲ್ಲಿ ನೋಡಿದ್ರೆ ನಿಮಗೆ 5 ಮಿನಿಟ್ಸ್ ಪ್ರಾಜೆಕ್ಟ್ ಆಗಿರುತ್ತೆ. ಓಕೆನಾ, ಇದು 5 ಮಿನಿಟ್ಸ್ ಇರುವಂಥ ಪ್ರಾಜೆಕ್ಟು. ಅದನ್ನು ನೀವು ಕರೆಕ್ಟಾಗಿ ಕೇಳಿಸ್ಕೊಂಡು ಟ್ರಾನ್ಸ್ಕ್ರಿಪ್ಟ್ ಮಾಡಿ ಅಂದರೆ ಟೈಪ್ ಮಾಡಿ. ಯಾವುದರಲ್ಲಿ ಅಂದರೆ ಮೈಕ್ರೋಸಾಫ್ಟ್ ವರ್ಲ್ಡು ಡಾಕ್ಯುಮೆಂಟ್ ಅಥವಾ ಈ ರೀತಿಯಾದಂಥದ್ದನ್ನ ನೀವು ಡಾಕ್ಯುಮೆಂಟ್ ಮಾಡಿಕೊಂಡು PDF ಮಾಡಿ ಅವ್ರಿಗೆ ವಾಪಸ್ ಇಮೇಲ್ನ ಮಾಡಬೇಕು ಅಂತ ಇಲ್ಲಿ ಕಳಿಸಿದ್ದಾರೆ. ಸ್ಟಾರ್ಟ್ ಮಾಡೋದಕ್ಕೆ ನೀವು ಇಲ್ಲಿ ಜಸ್ಟ್ ಕ್ಲಿಕ್ನ ಮಾಡಿದ್ರೆ ಈ ಲಿಂಕ್ ಮೇಲೆ ಅದು ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮತ್ತೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಆಪ್ಷನ್ ತೋರಿಸುತ್ತೆ. ಜಸ್ಟ್ ಅ ಮಿನಿಟ್. ಓಕೆ, ಇಲ್ಲಿ ನೀವು ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ಆಪ್ಷನ್ ಅದೆಷ್ಟು ಕೇಳುತ್ತೋ ಅಷ್ಟು. ಅದಾದಮೇಲೆ ನಿಮಗೆ ಮತ್ತೊಂದ್ಸಲ ಇಲ್ಲಿ ಕ್ಲಿಕ್ನ ಮಾಡಿದ್ರೆ ಜಸ್ಟ್ ಅ ಮಿನಿಟ್. ಓಕೆ, ಮತ್ತೊಂದ್ಸಲ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಅದು ಆಟೋಮೆಟಿಕ್ ಆಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಏನು ರೆಕಾರ್ಡಿಂಗ್ಸ್ ಇದೆ ಅದು ಪ್ಲೇ ಆಗ್ತಾ ಹೋಗುತ್ತೆ. ಜಸ್ಟ್ ನೋಡಿ, ಇಲ್ಲಿ ಪ್ಲೇ ಆಗ್ತಾ ಹೋಗ್ತಾ ಇದೆ. ನೀವಿಲ್ಲಿ ಫಾರ್ವರ್ಡ್ ಬ್ಯಾಕ್ ಮಾಡಿಕೊಂಡು ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ನೀವಿಲ್ಲಿ ರೆಕಾರ್ಡಿಂಗ್ಸ್ನ ಕೇಳ್ಕೊಳ್ಬೋದು ಕಂಪ್ಲೀಟಾಗಿ. ನೀವು ಫುಲ್ ಕೇಳ್ಬಿಟ್ಟು ಬೇಕಾದ್ರೂ ಟೈಪ್ ಮಾಡ್ಬೋದು ಅಥವಾ ಸ್ವಲ್ಪ ಕೇಳ್ಕೊಂಡು ಬೇಕಾದ್ರೂ ಇಲ್ಲಿ ಟೈಪ್ನ ಮಾಡ್ಬೋದು. ಇದನ್ನು ಕಂಪ್ಲೀಟಾಗಿ ಕೇಳ್ಕೊಂಡಾದ್ಮೇಲೆ ಬೇಕಾದ್ರೂ ಟೈಪ್ನ ಮಾಡ್ಬೋದು. ಆ ರೀತಿ ನೀವಿಲ್ಲಿ ಕನ್ನಡದನ್ನ ಕರೆಕ್ಟಾಗಿ ಕೇಳಿಸ್ಕೊಂಡು ಮೈಕ್ರೋಸಾಫ್ಟ್ ವರ್ಲ್ಡ್ ಅಥವಾ ಶೀಟ್ಸಲ್ಲಿ ಎಕ್ಸೆಲಲ್ಲಿ ನೀವು ಟೈಪ್ನ ಮಾಡಿ ಅವ್ರಿಗೆ ಇಮೇಲ್ನ ಮಾಡಬೇಕಾಗಿರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಹಾಗೇನೆ ಇಂಗ್ಲೀಷ್ದು ಕೂಡ. ಓಕೆನಾ, ಅದು ಕೂಡ 5 ಮಿನಿಟ್ಸ್ ಇರುತ್ತೆ. ನಿಮ್ಮಲ್ಲಿ ವರ್ಲ್ಡ್ ಎಕ್ಸೆಲ್ ಅಥವಾ ಆ ರೀತಿ ಡಾಕ್ಯುಮೆಂಟ್ನ ಮಾಡಿ ಅವ್ರಿಗೆ ಇಮೇಲ್ನ ಮಾಡಬೇಕಾಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಮತ್ತೆ ಅದು ನಿಮಗೆ ಈ ರೀತಿಯಾದಂಥ ಒಂದು ಫೋಲ್ಡರ್ನ ತೋರಿಸುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಡಬಲ್ ಕ್ಲಿಕ್ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಮತ್ತೆ ಅವ್ರದ್ದು ರೆಕಾರ್ಡಿಂಗ್ಸ್ ಇದೆ. ಅದನ್ನು ನೀವು ಬೇಕಾದ್ರೆ ಫ್ರಂಟ್ ಬ್ಯಾಕ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಕೇಳಿಕೊಂಡು ನೀವಿಲ್ಲಿ ರೆಕಾರ್ಡಿಂಗ್ಸ್ನ ಮಾಡಿ ಅವ್ರಿಗೆ ವಾಪಸ್ಸು ಇಮೇಲ್ನ ಮಾಡ್ಬೋದು. ಇವೆರಡು ಅಷ್ಟು ಏನು ಟ್ರಿಕ್ಕೇ ಇರೋದಿಲ್ಲ. ಸಿಂಪಲ್ ಆಗಿ ಅದರಲ್ಲಿ ಹೇಗಿದೆ ಹಾಗೆ ನೀವು ಇಲ್ಲಿ ಕೇಳಿಸ್ಕೊಂಡು ಟೈಪ್ ಮಾಡಿ ಅಂದರೆ ಶೀಟ್ಸಲ್ಲಿ ಅಥವಾ ಎಕ್ಸೆಲಲ್ಲಿ ಟೈಪ್ ಮಾಡಿ ಅದನ್ನು PDF ಮಾಡಿಕೊಂಡು ಅವ್ರಿಗೆ ವಾಪಸ್ ಮೇಲಲ್ಲಿ ಸೆಂಡ್ ಮಾಡುವಂಥದ್ದು ನಿಮಗಾಗಿರುತ್ತೆ. ಇನ್ನು ಥರ್ಡಲ್ಲಿ ನಿಮಗೆ ಕೆಲವೊಂದಷ್ಟು ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ. ಓಕೆನಾ, ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ನಿಮಗೆ ಆನ್ಸರ್ಸ್ ಸಮೇತ ಹೇಳ್ತಾ ಇದ್ದೀನಿ, ಹೇಗೆ ಯಾವುದಕ್ಕೆ ಯಾವ ಆನ್ಸರ್ ಹಾಕ್ಬೇಕಂತ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ನೀವು ಇಲ್ಲಿ ಹಾಕಿದ್ರೆ ಆಗುತ್ತೆ. ಇಲ್ಲಿ ನೀವು ನೋಡಿದ್ರೆ ರೆಕಾರ್ಡ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕೇಳಿರುವಂಥ ಆನ್ಸರ್ಸ್ಗಳನ್ನ ಹಾಕಬೇಕಾಗಿರುತ್ತೆ. ಇಲ್ಲಿ ಕ್ಲಿಕ್ನ ಮಾಡಿದ್ರೆ ನಿಮಗೆ ಆ ಶೀಟ್ ಓಪನ್ ಆಗುತ್ತೆ. ಓಕೆನಾ, ಸೊ ಜಸ್ಟ್ ಅ ಮಿನಿಟ್, ನನ್ನ ನೆಟ್ ಸ್ವಲ್ಪ ಸ್ಲೋ ಇದೆ. ಸೊ ಅದು ಓಪನ್ ಆಗಲಿ, ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ಅಲ್ಲಿ ನೋಡಿದ್ರೆ ಸೆಕೆಂಡ್ ವರ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಕನ್ನಡ ಭಾಷೆಯಲ್ಲಿ ಅಲ್ಲಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ನೀವು ನೋಡಿ ಟೈಪ್ ಮಾಡುವಂಥದ್ದು ನಿಮ್ಮ ಫಸ್ಟ್ ವರ್ಷನ್ ಆಗಿರುತ್ತೆ. ಇದು ಸೆಕೆಂಡ್ ವರ್ಷನ್ ಆಗಿರುತ್ತೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಸ್ಕ್ರಾಲ್ ಡೌನ್ನ ಮಾಡಿದ್ರೆ ಇಲ್ಲಿ ಸ್ಟಾರ್ಟ್ ನಾವು ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮಗೆ 30 ಮಿನಿಟ್ಸ್ ಟೆಸ್ಟ್ ಇದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ನಿಮಗೆ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಇಮೇಲ್ ಬಂದಮೇಲೆ ಗೊತ್ತಾಗಿದ್ದು ಇದು 30 ಮಿನಿಟ್ಸ್ ಮಾತ್ರ ಟೈಮಿಂಗ್ಸ್ನ ಕೊಡ್ತಾರೆ, ಅದರೊಳಗೆ ನೀವು ಕಂಪ್ಲೀಟ್ನ ಮಾಡಬೇಕು ಅಂತ. ಸೊ ನೀವು ChatGPT ಯೂಸ್ ಮಾಡ್ತಾ ಹೋದರೆ ಕೆಲವೊಬ್ಬರಿಗೆ ಕಷ್ಟ ಆಗ್ಬೋದು ಅಥವಾ ಫೇಲ್ ಆಗ್ಬೋದು ಅನ್ನೋ ರೀಸನ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾನು ಎಲ್ಲ ಆನ್ಸರ್ಸ್ನ ಕೊಟ್ಟಿದ್ದೀನಿ. ಆ್ಯಸ್ ಇಟ್ ಈಸ್ ನೀವು ಹಾಗೆ ಇಲ್ಲಿ ಹಾಕ್ತಾ ಹೋಗಿ ಅದರಿಂದ ನೀವು ಬೇಗ ಕಂಪ್ಲೀಟ್ನ ಮಾಡ್ಬೋದು ಅಂತ. ಇಲ್ಲಿ ಕ್ಲಿಕ್ ಟು ಸ್ಟಾರ್ಟ್ ಅಂತ ಕೊಟ್ಟಿದ್ದಾರಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ನಿಮ್ಮ ನೇಮ್ನ ಹಾಕಬೇಕಾಗಿರುತ್ತೆ. ಮೊದಲನೇದಾಗಿ ನಿಮ್ಮ ನೇಮ್ ಹಾಕಿ ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಇಮೇಲ್ನ ಹಾಕಬೇಕಾಗಿರುತ್ತೆ. ಅದು ಕಂಪಲ್ಸರಿ ಇದೆ. ಸೊ ನೀವು ನಿಮ್ಮ ಇಮೇಲ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ಅದನ್ನು ಕೂಡ ಹಾಕಿ ಆಮೇಲೆ ಇಲ್ಲಿ ಪ್ರೊಸೀಡ್ ಮಾಡ್ಬೋದು. ಸೊ ಜಸ್ಟ್ ಅ ಮಿನಿಟ್.
ಅದಾದಮೇಲೆ ನೀವು ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ನೀವೇನಾದ್ರು ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮ ಟೆಸ್ಟ್ ಅಥವಾ ನಿಮ್ಮ ಅಸೈನ್ಮೆಂಟ್ ಇಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಮೊದಲನೇದಾಗಿ ನಿಮಗೆ ಬಂದಿರುವಂಥ ಕ್ವೆಶನ್ಸ್ ಏನು ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತಿರ್ತೀನಿ. ಫಾರ್ ಎಕ್ಸಾಂಪಲ್ ಅವ್ರು ನಿಮ್ಗೆ ಇಲ್ಲಿ ಲಾಜಿಟಿಕ್ ಆಗಿ ನೀವು ಹೇಗೆ ಆನ್ಸರ್ನ ಮಾಡಬೇಕು ಅನ್ನೋದನ್ನ ಕೊಟ್ಬಿಟ್ಟಿದ್ದಾರೆ. ಅದನ್ನು ಬೇಕಾದರೆ ನೀವು ಇಲ್ಲಿ ನೋಡ್ಕೊಬೋದು. ನಾನು ನಿಮಗೆ ಆನ್ಸರ್ಸ್ ಹೇಳ್ತಾ ಹೋಗ್ತೀನಿ, ಆ್ಯಸ್ ಇಟ್ ಈಸ್ ಹಾಗೆ ನೀವು ಇಲ್ಲಿ ಹಾಕ್ತಾ ಹೋಗ್ಬೋದು. ಮೊದಲನೇದಕ್ಕೆ ನಿಮಗೆ 19 ಆನ್ಸರ್ ಬರುತ್ತೆ. ನಾನು ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೋಗಲ್ಲ, ಯಾಕಂದರೆ ತುಂಬ ಸಿಂಪಲ್ ಆಗಿದೆ. ನಿಮಗೆ ಹೇಳ್ತಾ ಹೋದರೆ ವಿಡಿಯೋ ಲ್ಯಾಗ್ ಆಗಿಬಿಡುತ್ತೆ. ಸೊ ನಾನು ಇಲ್ಲಿ ಜಸ್ಟ್ ಆನ್ಸರ್ಸ್ನ ಹಾಕ್ತಾ ಹೋಗ್ತೀನಿ, ನೀವು ಆ್ಯಸ್ ಇಟ್ ಈಸ್ ಹಾಗೆ ಇಲ್ಲಿ ಫೀಡ್ ಮಾಡ್ತಾ ಹೋಗ್ಬೋದು. ಓಕೆನಾ? ಸೊ ಇಲ್ಲಿ ನಿಮಗೆ 6th ಮಂತ್ಗೆ ಆನ್ಸರ್ ಏನು ಬರುತ್ತೆ ಅಂದರೆ, ಜಸ್ಟ್ ಅ ಮಿನಿಟ್, 5th ಮಂತ್ ಆನ್ಸರ್ ಮಾಡಿದ್ನಾ? ಓಕೆ ಸಾರಿ. ಇಲ್ಲಿ ಮೊದಲನೇದಕ್ಕೆ ನಿಮಗೆ 19 ಬರುತ್ತೆ. ಅದಾದಮೇಲೆ ಇಲ್ಲಿ 25 ಬರುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ 36 ಬರುತ್ತೆ. ಓಕೆನಾ? 36 ಬರುತ್ತೆ. ಇನ್ನು 6th ಮಂತ್ ನಿಮಗೆ 40 ಬರುತ್ತೆ. 7th ಮಂತ್ ನಿಮಗೆ 5 ಬರುತ್ತೆ. 8th ಮಂತ್ ನಿಮಗೆ 31 ಬರುತ್ತೆ. 9th ಮಂತು ಇಲ್ಲಿ ನಿಮಗೆ 136 100 96 98 902 ಜಸ್ಟ್ ಅ ಮಿನಿಟ್, ಇಲ್ಲಿ ನಿಮಗೆ 102 ಬರುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ 102, ಇಲ್ಲಿ 75 14 16 64 256 102 ನಿಮ್ಗೆ ಇಲ್ಲಿ ಏನು ಬರುತ್ತೆ ಅಂದರೆ ಆನ್ಸರ್. ಜಸ್ಟ್ ಅ ಮಿನಿಟ್, ನಿಮ್ಗೆ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, ಎಷ್ಟು ನಂಬರ್ಸ್ ಡಿಫ್ರೆನ್ಸ್ ಇದೆ ಅಂತ ನೀವು ಇಲ್ಲಿ ನೋಡಿಕೊಂಡು ಹಾಕಬೇಕಾಗಿರುತ್ತೆ ಅಷ್ಟೇ. ನಾನಿಲ್ಲಿ ನಿಮಗೆ ಆದಷ್ಟು ಆನ್ಸರ್ಸ್ನ ಕೊಟ್ಬಿಡ್ತೀನಿ. ಎಲ್ಲ ಸರಿ ಇರುತ್ತೆ, ಒಂದು 3 to 4 ರಾಂಗ್ ಆಗ್ಬೋದು ಅಷ್ಟೇ, ಯಾಕಂದರೆ ನಾನು ಬೇಗ ಮಾಡ್ತಾ ಇರೋದ್ರಿಂದ ಯಾವುದಾದ್ರೂ ಮಿಸ್ಟೇಕ್ ಮಾಡಿದ್ರೆ, ಇಲ್ಲ ನನಗೆ ಇದು ಆನ್ಸರ್ಸ್ ನಾನು ChatGPTಲಿ ಹುಡುಕ್ತೀನಿ ಅಂದರೆ ಹುಡುಕ್ಬೋದು ನೀವು. ಬಟ್ ನಾನು ಸೇಫರ್ ಸೈಡ್ ಇರಲಿ, ಬೇಕಾದವ್ರಿಗೆ ಹೆಲ್ಪ್ ಆಗಲಿ ಅಂತ ಕೊಡ್ತಾ ಇರೋವಂಥದ್ದು. ಆಲ್ಮೋಸ್ಟ್ ಎಲ್ಲ ಆನ್ಸರ್ಸ್ ಕರೆಕ್ಟಾಗಿದೆ ಹೇಳಿದ್ದು. ನೀವು ಬೇಕಾದರೆ ಯೂಸ್ ಮಾಡ್ಕೊಳೋ ಆಗಿದ್ರೆ ಯೂಸ್ನ ಮಾಡ್ಕೊಬೋದು, ಇಲ್ಲ ಅಂದರೆ ಹಾಗೆ ಇದೆ ಆ್ಯಸ್ ಇಟ್ ಈಸ್ ಹಾಕ್ಬೋದು. ಅದಕ್ಕೆ 64 ಬರುತ್ತೆ. ಇನ್ನು 15ಗೆ ನಿಮಗೆ 34 ಬರುತ್ತೆ ಆನ್ಸರು. 16ಗೆ ನಿಮಗೆ 127 ಬರುತ್ತೆ. ಸೊ ಅದಾದಮೇಲೆ 17th ನಿಮಗೆ 193 ಬರುತ್ತೆ. 193 ಬರುತ್ತೆ. ಇನ್ನು 18th ನಿಮಗೆ 54 ಬರುತ್ತೆ. 19th 55 ಬರುತ್ತೆ. 20th ನಿಮಗೆ 12 ಬರುತ್ತೆ. 21st ನಿಮಗೆ 33 ಬರುತ್ತೆ. ಇನ್ನು 22nd ನಿಮಗೆ 604 ಬರುತ್ತೆ. 604 ಅದಾದಮೇಲೆ ನೀವು ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ನಿಮಗೆ ನೆಕ್ಸ್ಟ್ ಸೆಟ್ ಆಫ್ ಕ್ವೆಶನ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ತುಂಬ ಕ್ವೆಶನ್ಸ್ ಏನಿಲ್ಲ, ಸ್ವಲ್ಪ ಕ್ವೆಶನ್ಸೇ ಇರೋದು, ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಸೊ ಇಷ್ಟು ಕ್ವೆಶನ್ಸ್ ನಿಮಗೆ ಇರುತ್ತೆ. ಇದು ಕೂಡ ಸೇಮ್ ಲಾಸ್ಟ್ ಕ್ವೆಶನ್ ಹೇಗಿತ್ತು ಹಾಗೆ ಇರುತ್ತೆ, ಬಟ್ ಸ್ವಲ್ಪ ಟ್ರಿಕ್ಕಿ ಇರುತ್ತೆ ಅಷ್ಟೇ. ಅದಕ್ಕೂ ನಾನು ನಿಮಗೆ ಆನ್ಸರ್ಸ್ನ ಕೊಟ್ಬಿಡ್ತೀನಿ. ಮೊದಲನೇ 23rdಗೆ ನಿಮಗೆ ಆನ್ಸರ್ ಬಂದು 0 ಇರುತ್ತೆ, ಯಾಕಂದರೆ ಅಲ್ಲಿ ಸ್ಟಾರ್ ಮಾರ್ಕ್ ಹಾರ್ಟ್ ಮಾರ್ಕ್ ಏನಿದೆ ಅಂತ ಕೇಳಿದ್ದಾರೆ. ಸೊ ಅದು ಬಂದು 0 ಇರುತ್ತೆ. ಇನ್ನು 24th ನಿಮಗೆ 4 ಬರುತ್ತೆ ಆನ್ಸರು. 25th ನಿಮಗೆ ಜಸ್ಟ್ ಮಿನಿಟ್ 25th ನಿಮಗೆ 7 ಬರುತ್ತೆ. 26th ನಿಮಗೆ 4.5 ಬರುತ್ತೆ. 4.5 ಬರುತ್ತೆ. ಇನ್ನು 27th ನಿಮಗೆ, ನಾನು ಇದನ್ನ ಒಂದೇ ವಿಡಿಯೋ ಮಾಡ್ಬೋದಿತ್ತು, ಬಟ್ ಅವಾಗ ನನಗಿನ್ನೂ ಇಮೇಲ್ ಬಂದಿರಲಿಲ್ಲ, ಹಾಗೆ ತುಂಬ ಲಾಂಗ್ ಆಗೋದು. ಸೊ ನಾನು ಅದಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ, ಪ್ಲೀಸ್ ಡೋಂಟ್ ಮೈಂಡ್. ಇನ್ನು 28th ನಿಮಗೆ 0 ಪ್ಲಸ್ ಟ್ರಯಾಂಗಲ್ ನಿಮಗೆ 5.5 ಬರುತ್ತೆ. ಸೊ 5.5 ಬರುತ್ತೆ. 29th ನಿಮಗೆ 13
4.5 ಬರುತ್ತೆ. ಇನ್ನು 30th ನಿಮಗೆ 4.5 ಬರುತ್ತೆ. 31st ನಿಮಗೆ 0 ಬರುತ್ತೆ. ಇನ್ನು 32nd ನಿಮಗೆ ಜಸ್ಟ್ 32nd ಹಾಟ್ ಸ್ಟಾರ್ ಇಲ್ಲಿ ನಿಮಗೆ 3.14 ಬರುತ್ತೆ. ಸೊ ಇದಿಷ್ಟು ಆನ್ಸರ್ ಆಗಿರುತ್ತೆ. ನೀವು ಬೇಕಂದರೆ ಒಂದ್ಸಲ ChatGPT ಕೂಡ ಯೂಸ್ ಮಾಡಿಕೊಂಡು ಚೆಕ್ನ ಮಾಡ್ಬೋದು. ಆಲ್ಮೋಸ್ಟ್ ನಾನೆಲ್ಲ ಚೆಕ್ ಮಾಡಿ ವೆರಿಫೈ ಮಾಡೇ ನಿಮಗೆ ಆನ್ಸರ್ಸ್ನ ಕೊಟ್ಟಿರೋವಂಥದ್ದು ಕರೆಕ್ಟಾಗಿರುತ್ತೆ. ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ಸ್ ಅಥವಾ ನಿಮ್ಮ ಅಸೈನ್ಮೆಂಟ್ ಕರೆಕ್ಟಾಗಿ ಅವ್ರಿಗೆ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂದರೆ ಅವರ HR ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ. ನೀವೇನಾದ್ರು ಅಸೈನ್ಮೆಂಟಲ್ಲಿ ಪಾಸ್ ಆದ್ರಿ, ಸೆಲೆಕ್ಟ್ ಆದ್ರಿ ಅಂದರೆ ಅವರ HR ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ. ಅದ್ರ ನೆಕ್ಸ್ಟ್ ಪ್ರೋಸೆಸ್ ಅವ್ರು ನಿಮಗೆ ಹೇಳ್ತಾ ಹೋಗ್ತಾರೆ. ನೀವು ಇಲ್ಲಿ ನೋಡ್ಬೋದು ಯುವರ್ ಆನ್ಸರ್ಸ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಇಷ್ಟು ಮಾಡಿದ ತಕ್ಷಣ ನಿಮ್ಮ ಕೆಲಸ ಇಲ್ಲಿ ಮುಗಿಯುತ್ತೆ. ಇದ್ರ ಜೊತೆಗೆ ನೀವು ಅಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಏನಿದೆ ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ ಅದಾದಮೇಲೆ ನೀವಿಲ್ಲಿ ಈ ಅಸೈನ್ಮೆಂಟ್ನ ತೊಗೊಳ್ಬೇಕಾಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಇದಾದಮೇಲೆ ಏನಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ವ್ಯಾಲಿಡೇಷನ್ ಆಫ್ ಯುವರ್ ಪ್ರೊಫೈಲ್ ಫಾರ್ ಯುವರ್ HR ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೀವು ಅಪ್ರೂವ್ ಆದಮೇಲೆ HR ಟೀಮ್ ಕಡೆಯಿಂದ ನಿಮ್ಮ ಅಪ್ಲಿಕೇಶನ್ಸ್ ಅಥವಾ ನಿಮ್ಮ ಅಸೈನ್ಮೆಂಟ್ಸ್ ನೀವೇನು ಮಾಡಿರ್ತೀರ ಅದನ್ನು ವೆರಿಫೈ ಮಾಡ್ತಾರೆ. ಲೈಕ್ ಫಸ್ಟ್ ನೇಮು, ಲಾಸ್ಟ್ ನೇಮು, ನಿಮ್ಮ ಮೊಬೈಲ್ ನಂಬರು, ಅಪ್ಡೇಟೆಡ್ CV, ID ಪ್ರೂಫ್, ನೇಷನ್, ಇದನ್ನೆಲ್ಲನೂ ಕೂಡ ನಿಮಗೆ ಒಂದ್ಸಲ ಕಳಿಸ್ಕೊಡೋದಕ್ಕೆ ಕೇಳ್ಬೋದು ವೆರಿಫಿಕೇಷನ್ಗೋಸ್ಕರ. ಅದಾದಮೇಲೆ ಆನ್ಲೈನಲ್ಲಿ ನಿಮಗೆ ಸೆಷನ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ವರ್ಕ್ ಆಗುತ್ತೆ, ನೀವು ಹೇಗೆ ಆನ್ಸರ್ನ ಮಾಡ್ತೀರಾ ಅಂತ ಟ್ರೈ ಮಾಡ್ತಾರೆ. ಆಮೇಲೆ HR ಕಡೆಯಿಂದ ನಿಮಗೆ ಲೈಕ್ ಅಪ್ರೂವಲ್ ಅಥವಾ ಸೆಲೆಕ್ಟೆಡ್ ಅನ್ನೋ ಇನ್ಫಾರ್ಮೇಷನ್ಸ್ನ ನಿಮಗೆ ತೊಗೊಂಡು ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ನಿಮಗೆ ಸ್ಟೆಪ್ಸ್ ಆಗಿರುತ್ತೆ. ಹೇಗೆ ಲೈಕ್ ಅಸೈನ್ಮೆಂಟ್ ಏನು, ನಿಮಗೆ ಏನು ಸ್ಟೆಪ್ಸಲ್ಲಿ ಅಥವಾ ಏನೆಲ್ಲ ಇನ್ಫಾರ್ಮೇಷನ್ಸ್ನ ನೀವು ಅವ್ರಿಗೆ ಕೊಡಬೇಕಾಗಿರುತ್ತೆ ಸೆಲೆಕ್ಟ್ ಆದಮೇಲೆ ಅಂತ ನಾನು ನಿಮಗೆ ಇಲ್ಲಿ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಇದಿಷ್ಟು ನಿಮ್ಮ ಕೆಲಸ ಆಗಿರುತ್ತೆ. ಇದೆಲ್ಲ ಆದಮೇಲೆ ಮಿಕ್ಕಿದ್ದು ನನಗೆ ಕಂಪ್ನಿಯವರೇ ನೋಡ್ಕೊತಾರೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮ್ಗೆ ಇದರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಥವಾ ಯಾವ್ದಾರ ಆನ್ಸರ್ಸ್ ನಿಮಗೆ ಕರೆಕ್ಟಾಗಿ ಕಾಣಿಸಿಲ್ಲ, ಗೊತ್ತಾಗಿಲ್ಲ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ನಿಮಗೆ ಬೇಕಾಗಿರೋಂಥ ಕ್ವೆಶನ್ಗೆ ಆನ್ಸರ್ಸ್ನ ನಾನು ಆದಷ್ಟು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ನೀವು ಬೆಟರ್ ಸೈಡ್ ಏನು ಮಾಡ್ಬೋದು ಅಂದರೆ ಕ್ವೆಶನ್ಸ್ಗೆ ಆನ್ಸರ್ಸ್ನ ನೀವು ಒಂದು ಕಡೆ ನೋಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಟೆಸ್ಟ್ನ ತೊಗೊಳೋದಕ್ಕೆ ಟ್ರೈ ಮಾಡಿ. ಸೊ ಅದರಿಂದ ನೀವು ಟೈಮ್ ಒಳಗೆ ಕಂಪ್ಲೀಟ್ನ ಮಾಡ್ಬೋದು, ಜೊತೆಗೆ ಆನ್ಸರ್ಸ್ಗಳು ಕೂಡ ಎಲ್ಲ ಕರೆಕ್ಟಾಗಿ ಬರುತ್ತೆ ಅಂತ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಅಥವಾ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಮಿಸ್ಟೇಕ್ಸ್ ಇದೆ ಅಂದರೂ ಪರವಾಗಿಲ್ಲ ಗೈಸ್, ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ನೀವೇ ತಾನೇ ನನ್ನ ಕರೆಕ್ಟ್ ಮಾಡಬೇಕು. ಸೊ ನನ್ನ ವಿಡಿಯೋದಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ, ನಾನು ಕರೆಕ್ಟ್ ಮಾಡ್ಕೊಬೇಕಂತ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಆ ಮಿಸ್ಟೇಕ್ಸ್ನ ರಿಪೀಟ್ ಮಾಡೋದಿಲ್ಲ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂತಲ್ಪತ್ತೆ, ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಮತ್ತು ನಾಳೆಯ ವಿಡಿಯೋದಲ್ಲಿ ಹೊಸ ಒಂದು ಜಾಬ್ ಅಪ್ಡೇಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.